ನೋಡಬೇಕು. ಈ ವರ್ಷದ SSLC ಮತ್ತು PUC ಪರೀಕ್ಷೆ ವಿಚಾರ ಬಹು ಚರ್ಚಿತ ವಿಚಾರ ಇದು. ಕಳೆದ ವರ್ಷ ಒಂದು ಬೇರೆ ಸವಾಲನ್ನು ನಾವು ಎದುರಿಸಿದ್ವು. ಆ ಸವಾಲನ್ನು ಎದುರಿಸಿ ನಾವು 2ನೇ PUC ಮತ್ತು SSLC ಪರೀಕ್ಷೆನ ಭಾಳ ಯಶಸ್ವಿಯಾಗಿ ನಾವು ಎದುರಿಸಿದ್ವು. ನಾವು ಈ ವರ್ಷ ಒಂದು ವಿಭಿನ್ನವಾದ ಒಂದು ಪರಿಸ್ಥಿತಿ. ಕೋವಿಡ್ 2ನೇ ಅಲೆಯ ಹಿನ್ನೆಲೆಯಲ್ಲಿ SSLC ಪರೀಕ್ಷೆ PUC ಪರೀಕ್ಷೆ ಮಾಡಬೇಕೋ ಬೇಡವೋ, ಮಾಡಿ ಅನ್ನೋದು ಮಾಡಲೇಬೇಕು ಅನ್ನೋದು ಒಂದು ವರ್ಗ, ಮಾಡಲೇಬಾರ್ದು ಅನ್ನೋದು ಒಂದು ವರ್ಗ. ವಿಚಾರದಲ್ಲಿ ನಾನು ನಮ್ಮ ರಾಜ್ಯದ ಎಲ್ಲ ಹಿಂದಿನ ಶಿಕ್ಷಣ ಸಚಿವರು ಅವ್ರ ಜೊತೆ ಸಮಾಲೋಚನೆ ಮಾಡಿ ಅವರ ಅಭಿಪ್ರಾಯ ಸಂಗ್ರಹಿಸಿದ್ದೀನಿ. ಕರ್ನಾಟಕದ ಕೆಲವು ಹಿರಿಯ ಮಾಧ್ಯಮ ಮಿತ್ರರ ಹತ್ರ ಮಾತಾಡಿ ಅವರ ಸಲಹೆ ಸೂಚನೆನ ಸಂಗ್ರಹಿಸಿದ್ದೀನಿ. ನಮ್ಮ ವಿಧಾನ ಪರಿಷತ್ ಸದಸ್ಯರ ಹತ್ರ ಮಾತಾಡಿದ್ದೀನಿ. ರಾಜ್ಯದ ಎಲ್ಲ DDPI BOಗಳ ಮೂಲಕ ಪೋಷಕರ ಅಭಿಪ್ರಾಯ, ಮಕ್ಕಳ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಿದ್ದೀವಿ. ಅನೇಕ ಕಡೆ ಫೋನ್ ಇನ್ ಕಾರ್ಯಕ್ರಮ ಮಾಡಿ ತಾಲೂಕುಗಳಲ್ಲಿ ಮಕ್ಕಳ ಅಭಿಪ್ರಾಯವನ್ನು ಕೂಡ ಅವರು ಕೇಳುವ ಒಂದು ಪ್ರಕ್ರಿಯೆ ನಡೆದಿದೆ. ಈ ವರ್ಷ ಕೂಡ ನಾವು SSLC ಮತ್ತು PUC ಪರೀಕ್ಷೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ. ಆದರೆ ಮತ್ತೊಂದು ಸಲ ಅದನ್ನು ಪುನರ್ವಿಮರ್ಶೆ ಮಾಡಲಿಕ್ಕೆ ಕಳೆದ 4 ದಿನಗಳಿಂದ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳ ಜೊತೆ ಸುಮಾರು 3 ಸುತ್ತಿನ ಚರ್ಚೆ ಮಾಡಿದ್ದೀನಿ ನಾನು. ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ವರ್ಷ ಕಾರ್ಯ ಮಾಡ್ಕೊಂಡು ಬರ್ತಾ ಇರುವ ಕೆಲವು ಪ್ರಮುಖರ ಹತ್ರನೂ ಕೂಡ ಮಾತಾಡಿದ್ದೀನಿ. ಈ ಎಲ್ಲ ಹಿನ್ನೆಲೆಗಳಲ್ಲಿ ನಾವೊಂದಷ್ಟು ನಿಷ್ಕರ್ಷೆಗೆ ನಾವು ಬಂದಿದ್ದೀವಿ. ಈ ನಿರ್ಧಾರ ಎಲ್ಲರೂ ಕೂಡ ಸಮಾಧಾನನೂ ಕೂಡ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಬಹಳ ಕ್ಲೀನ್ ಡಿವೈಡ್ ಆಗೋಗ್ಬಿಟ್ಟಿದೆ. ಬೇಡ ಅನ್ನೋದು ಒಂದು ವರ್ಗ ಆದರೆ ಬೇಕೇ ಬೇಕು ಅನ್ನೋದು ಒಂದು ವರ್ಗ. ಸೊ ಯಾವುದೇ ನಿರ್ಧಾರ ತಗೊಂಡ್ರೂ ಕೂಡ ಅಸಮಾಧಾನ, ಟೀಕೆ, ಟಿಪ್ಪಣಿ ಇದು ಬಹಳ ಸಹಜ ಆಗುತ್ತೆ. ಆದರೂ ನಾವೆಲ್ಲರೂ ಕೂಡ ಕೂತ್ಕೊಂಡು ಮಕ್ಕಳ ಯೋಗಕ್ಷೇಮ ಮತ್ತು ಮಕ್ಕಳ ಶೈಕ್ಷಣಿಕ ಭವಿಷ್ಯ ಇವೆರಡರನ್ನೂ ಕೂಡ ಬ್ಯಾಲೆನ್ಸ್ ಮಾಡಲಿಕ್ಕೆ ಏನು ಕ್ರಮ ತಗೋಬಹುದು ಅಂತ ತುಂಬ ವಿಸ್ತೃತವಾಗಿ ನಾವು ಚಿಂತನೆ ನಡೆಸಿದ್ದೀವಿ. ಬ್ರೈನ್ ಸ್ಟಾರ್ಮಿಂಗ್ ಎಕ್ಸಸೈಸ್ ಮಾಡಿದ್ದೀವಿ. ಈಗ ಮೊದಲನೇದು ದ್ವಿತೀಯ PUC ಬಗ್ಗೆ ನಾನು ಹೇಳ್ತೀನಿ. ಈ ವರ್ಷ ದ್ವಿತೀಯ PUC ಪರೀಕ್ಷೆಗಳನ್ನ ಈಗ ಮಾಡದೇ ಇರೋದಕ್ಕೆ ನಾವು ತೀರ್ಮಾನ ತಗೊಂಡಿದ್ದೀವಿ. ಹೇಳ್ತೀನಿ ಪ್ಲೀಸ್, ನಾನು ಮುಂದುವರಿಸ್ತೀನಿ. ನಾನು ಫುಲ್ ಸ್ಟಾಪ್ ಅಲ್ಲ ಅದು. ಈ ವರ್ಷದ
ದ್ವಿತೀಯ PUC ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇಲ್ಲದೇನೆ ಅವ್ರನ್ನ ಯಾವ ರೀತಿ ನಾವು ಗ್ರೇಡಿಂಗ್ ಕೊಡ್ಬೋದು, ಅವರ ಕಲಿಕಾ ಮಟ್ಟವನ್ನು ಯಾವ ರೀತಿ ಅಸೆಸ್ ಮಾಡ್ಬೋದು ಅನ್ನೋದು ಕೂಡ ಭಾಳ ಯೋಚನೆ